ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳದಿಂದ ಬಂದಿದೆ. ನನ್ನ ಹೆಸರು ಮೋಹನ್ ಅಂತ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರಿದ್ದಾರೆ ಮತ್ತು ನಮ್ಮ ಕ್ಲಬ್ಬಿನ ಸರ್ವಿಸ್ ಡೈರೆಕ್ಟರಾದ ಡಾಕ್ಟರ್ ರವಿಕುಮಾರ್ ಅವರಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಚೇರ್ಮನ್ ಆದ ನಮ್ಮ ಕ್ಲಬ್ಬಿನ ಸದಸ್ಯರಾದ ಸೋಮೇಶ್ ಅವರಿದ್ದಾರೆ. ಹಾಗೂ ಭಾರತೀಯ ಸೇವಾದಳದಿಂದ ನಮ್ಮ ಈ ಕಾರ್ಯಕ್ರಮದ ಪಾರ್ಟ್ನರ್ ಕೂಡ ಅವರು ಸುಮಾರು 6 ವರ್ಷ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿರ್ತಾರೆ. ರಾಣಿ ಮೇಡಮ್ ಕೂಡ ಅವರು ಬಂದಿದ್ದಾರೆ. ಹಾಗೂ ನಮ್ಮ ಕ್ಲಬ್ಬಿನ ಸದಸ್ಯರಾದ ವಿನೇಶ್ ಕುಮಾರ್ ಅವರು ಇದ್ದಾರೆ. ಇದು 6ನೇ ವರ್ಷದ ಕೃತಕ ಕೈಕಾಲು ಜೋಡಣೆ ಕಾರ್ಯಕ್ರಮ. ಸುಮಾರು 6 ವರ್ಷದಿಂದ ಇದು ಮಾಡ್ಕೊಂಡು ಬಂದಿದ್ದೀವಿ. ಪತ್ರಕರ್ತರ ಸಂಘದಿಂದನೂ ಒಳ್ಳೆ ನಮಗೆ ಪ್ರಚಾರ ಕೂಡ ಸಿಕ್ಕಿದೆ. ಅದರಿಂದ ಎಲ್ಲರಿಗೂ ಉಪಯೋಗವೂ ತುಂಬ ಆಗಿದೆ. ಈ ವರ್ಷವೂ ಕೂಡ ಮಹಾವೀರ್ ಗ್ರೂಪ್ ಆಫ್ ಒಂದು ಇದು ಎಲ್ಲ ಮಾಡಿಕೊಡೋಂಥ ಒಂದು ಸಂಸ್ಥೆ. ಪ್ರತಿ ವರ್ಷ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವತ್ತೊಂದು ದಿವಸನೇ ಯಾರು ಬಂದಿರ್ತಾರೆ ಇದಕ್ಕೆ ಅವ್ರಿಗೆಲ್ಲ ಅವತ್ತೇ ಅಲ್ಲೇ ಅಳತೆ ತೊಗೊಂಡು ಅಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಅವ್ರಿಗೆ ಜೋಡಣೆ ಮಾಡಿ ಅವತ್ತೇ ಮಾಡಿ ಕಳಿಸ್ಕೊಡ್ತೀವಿ. ಜೊತೆಗೆ ಅವತ್ತು ಬಂದಿರೋರಿಗೆ ಉಚಿತವಾಗಿ ಊಟದ ವ್ಯವಸ್ಥೆ ಮತ್ತು ಒಂದು ವೇಳೆ ಅವತ್ತೊಂದು ದಿವಸ ಆಗಲಿಲ್ಲ ಅಂದರೆ ಉಳ್ಕೋ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರೂ ಚೆನ್ನಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ನಮ್ಮ ಅಧ್ಯಕ್ಷ ಹೇಳಿದ ಮಾಧ್ಯಮ ಮಿತ್ರರಿಗೆ ಪ್ಲಸ್ ಇಲ್ಲಿ ಡಯಾಸ್ ಮೇಲೆ ಕೂತವರಿಗೆ ಮತ್ತೊಮ್ಮೆ ನಮಸ್ಕಾರ. ಸೊ ಈ ವರ್ಷ ಏನು ಸ್ಪೆಷಲ್ ಈ ಒಂದು ಲಿಂಬ್ ಕ್ಯಾಂಪ್ದಪ್ಪ ಅಂತಂದರೆ, ಸೊ ಲಾಸ್ಟ್ 6 ವರ್ಷದಿಂದ ನಮ್ಮ ರೋಟರಿ ಹೊಯ್ಸಳ ಕ್ಲಬ್ಬು ಪ್ಲಸ್ ಅದರ್ ಕ್ಲಬ್ಸ್ ಎಲ್ಲ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಆಯಿತು, ತುಂಬ ಚೆನ್ನಾಗಿ ಅದರದ್ದೆಲ್ಲ ಉಪಯೋಗನೂ ತೊಗೊಂಡಿದ್ರು. ಸೊ ಈ ವರ್ಷ ನಮ್ಮ ಯುವಕರಿಗೂ ಕೂಡ ಇನ್ವಾಲ್ವ್ ಮಾಡೋಣ, ಯೂತ್ಸ್ಗಳಿಗೆಲ್ಲ ಇನ್ವಾಲ್ವ್ ಮಾಡೋಣ ಅಂದ್ಕೊಂಡು ನಮ್ಮ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನಾನು ಅಲ್ಲಿ ಪ್ರೊಫೆಸರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ನಮ್ಮ ಸ್ಟೂಡೆಂಟ್ಸ್ಗಳಿಗೂ ಯಾಕಂದರೆ ಈ ಒಂದು ಕಮ್ಯುನಿಟಿ ಸರ್ವಿಸ್ ಇದೆಯಲ್ಲ, ಇದೊಂದು ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಅವರು ಲೈವ್ ಆಗಿ ಬರಲಿ, ಮಕ್ಕಳು ಬರಲಿ, ಇಂಜಿನಿಯರಿಂಗ್ ಹುಡುಗರು ಬಂದು ಏನು ಸಮಸ್ಯೆ ಏನಿದೆ, ಏನು ಕಷ್ಟ ಏನಿದೆ ಅವ್ರಿಗೂ ಗೊತ್ತಾಗಲಿ ಅಂತ ಆ ದಿಸೆಯಲ್ಲಿ ಈ ವರ್ಷ ರೋಟರಿ ಕ್ಲಬ್ ಜೊತೆ ಅದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಸಹಯೋಗದಿಂದ ಸೊ ನಾವು ಕೂಡ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಿ. ಸೊ ಮತ್ತೇನಂದರೆ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗಾಗಲಿ, ಅರಿವು ಮೂಡಿಕೆ ಕಾರ್ಯಕ್ರಮಗಳಿಗಾಗಲಿ ಸೊ ನಿಮ್ಮದೆಲ್ಲ ತುಂಬ ಸಹಯೋಗ ಇದೆ ಮಾಧ್ಯಮ ಮಿತ್ರರದು. ಯಾಕಂದರೆ ಒಂದು ನ್ಯೂಸ್ ಇಲ್ಲಿಂದ ಆಲ್ ಓವರ್ ಕರ್ನಾಟಕ ಹೋಗ್ಬೇಕಂತಂದರೆ ನಿಮ್ಗೆ ತುಂಬ ಸಹಯೋಗ. ಸೊ ಈ ವರ್ಷ ಸೊ ಒಂದು ಹಾರ್ಟ್ಲಿ ಮನಸಾರೆ ನಾನು ಉತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ, ಕೇಳ್ಕೊಳ್ತೇನೆ. ಚೆನ್ನಾಗಿ ಪಬ್ಲಿಸಿಟಿ ಮಾಡಿ, ಯಾಕಂದರೆ ಇದೊಂದು ಒಳ್ಳೆ ಕಾರ್ಯ. ಯಾಕಂದರೆ ಅಲ್ಲಿ ಜೈಪುರಿಂದ ಮಹಾವೀರ್ ಭಗವಾನ್ ವಿಕಲಾಂಗ ಸಂಸ್ಥೆದವರು ಇಲ್ಲಿಂದ ಹಾಸನ ತನಕ ಬಂದು ಫ್ರೀಯಾಗಿ ಅವರು ಲಿಂಬ್ ಕ್ಯಾಂಪ್ ಕೊಡ್ತಾರಂತಂದರೆ ನಾವು ಇಲ್ಲಿ ಲೋಕಲ್ದವ್ರು ಅಟ್ಲೀಸ್ಟ್ ನಮ್ಮದು ಒಂದು ವರ್ಕ್ ಇದೆ, ಹಾಸ್ಪಿಟಾಲಿಟಿ ಅವರಿಗೊಂದು ಕೊಡಬೇಕು, ಊಟದೆಲ್ಲ ವ್ಯವಸ್ಥೆ ಮಾಡೋಣ. ಪ್ಲಸ್ ನಿಮ್ಮದು ಮೇನ್ ಇಂಪಾರ್ಟೆಂಟ್ ವರ್ಕ್ ಇದೆ, ಪಬ್ಲಿಸಿಟಿ ಮಾಡೋಣ. ಯಾಕಂದರೆ ಅದು ಇಷ್ಟೆಲ್ಲ ಆಯ್ತು ಅಂತಂದರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ, ಅಲ್ಲಿ ಜೈಪುರ ರಾಜಸ್ಥಾನದಿಂದ ಬಂದವರಿಗೂ ಕೂಡ. ಸೊ ಇಷ್ಟೆಲ್ಲ ಕೇಳಿಕೊಂಡು ಮತ್ತೊಮ್ಮೆ ನಿಮಗೆ ನಿಮ್ಮ ಸಹಕಾರ ಬೇಕಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಷ್ಟು ಜನ ಬಂದರು? ಈ ಸಲ ಒಂದು 300 ಜನ ಎಕ್ಸ್ಪೆಕ್ಟ್ ಮಾಡ್ತೇವೆ. ಲಾಸ್ಟ್ ಟೈಮ್ ಒಂದು 250 ಆಗಿತ್ತು. ಬಿಫೋರ್ ಲಾಸ್ಟ್ ಇಯರ್ ಒಂದು 400 ಚಿಲ್ಲರೆ ಕೂಡ ಆಗಿತ್ತು. ಇದು 6ನೇ ವರ್ಷ. 5 ವರ್ಷ ಆಗಿದೆ. 6ನೇ ವರ್ಷ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ಲಾಸ್ಟ್ ಟೈಮು ಇವನ್ ಗುಲ್ಬರ್ಗ, ದಾವಣಗೆರೆ ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಅಲ್ಲಿಂದ ಎಲ್ಲ ಬಂದಿದೆ. ಚಿತ್ರದುರ್ಗ ಹೆಚ್ಚು ಕಮ್ಮಿ 1,500 ಜನ ತನಕ ಆಗಿದೆ ಇಲ್ಲಿವರೆಗೆ. ಅಂದರೆ ಏನಾಗುತ್ತೆ ಅಂದರೆ ಬೇರೆಯವರೇ ಬರ್ತಾರೆ ಅಂತಲ್ಲ, ಕೆಲವರಿಗೆ ವೇರಂಟಿಯರ್ ಆಗಿರುತ್ತೆ. ಹಂಗಾದಾಗ ಮತ್ತೆ ಅವ್ರಿಗೆ ರೀಪ್ಲೇಸ್ಮೆಂಟ್ಸ್ ಇರುತ್ತೆ, ಮತ್ತು ಕೆಲವು ರಿಪೇರೀಸ್ಗಳಿರುತ್ತೆ, ಅಂಥದ್ದೆಲ್ಲ ಮಾಡಿಕೊಡ್ತಾರೆ. ಎಲ್ಲ ಫ್ರೀ ಅಬ್ಸಲ್ಯೂಟ್ಲಿ. ಇದಕ್ಕೆ ಖರ್ಚು ಒಬ್ಬರಿಗೆ ಆಲ್ಮೋಸ್ಟ್ 4,000 ರಿಂದ 5,000 ರೂಪಾಯಿ ಬರುತ್ತೆ. ಅಂದರೆ ಒಟ್ಟು ಪ್ರಾಜೆಕ್ಟ್ ಬಂದು ಇದು 15 ಲಕ್ಷ.